ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದ್ರ ಹೆಸರು ನಮ್ಮ ಕಡೆ ಕರೆಯೋದು ಗೊಡ್ಗಾರ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಈಗ ಏನೇನು ಬೇಕು ಅಂತ ಹೇಳ್ಕೊಂಡು ಹೋಗ್ತೀನಿ. ಇದಕ್ಕೆ 2 ಈರುಳ್ಳಿ, 1 ಟೊಮೆಟೊ, ಕರ್ಬೇವಿನ ಸೊಪ್ಪು ಈಗಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೇನು ಬೇಕು ಅಂತ ನೆಕ್ಸ್ಟು ತೋರಿಸ್ಕೊಂಡು ಹೋಗ್ತೀನಿ. ಈ ಗೊಡ್ಗಾರ ಮಾಡೋಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಅರಿಶಿನದ ಪುಡಿ, ಕಾಯಿ, ಉಪ್ಪು ಇಷ್ಟೇ ಬೇಕಾಗಿರೋದು. ನೀವು ಮೆಣಸಿನ್ಕಾಯಿ ಮಾತ್ರ ನಮ್ಮ ಮಮ್ಮಿಯವರೆಲ್ಲ ಚಿಕ್ಕವರಿದ್ದಾಗ ತುಂಬ ಮೆಣಸಿನ್ಕಾಯಿ ಹಾಕೋರು, ಖಾರ ಅಂತ ಹೇಳ್ತಾಯಿದ್ರು ಯಾವಾಗಲೂ. ಬಟ್ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಗೆ ಎಷ್ಟು ತಿನ್ನೋಕ್ಕಾಗತ್ತೆ ಅಷ್ಟನ್ನು ಮಾತ್ರ ಹಾಕೋತೀವಿ. 3-4 ಅಷ್ಟಾದರೆ ಬೇಜಾನಾಗುತ್ತೆ. ಅಂದರೆ ಈ ಕ್ವಾಂಟಿಟಿಗೆ ಇಷ್ಟಾದರೆ ಕರೆಕ್ಟಾಗಿರುತ್ತೆ. ಆಮೇಲೆ ನಿಮ್ಮ ಮೆಣಸಿನ್ಕಾಯಿ ಎಷ್ಟು ಖಾರ ಇರುತ್ತೆ ಅದು ನೋಡ್ಕೊಳ್ಳಿ. ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕು, ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿ. ಆಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ತಕ್ಷಣ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ನೀವು ಇದನ್ನು ರೊಟ್ಟಿ ಜೊತೆ ಮಾಡ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಳೆಗಾಲದಲ್ಲಿ ರೊಟ್ಟಿ, ಗೊಡ್ಗಾರ ಎಲ್ಲ ಸಖತ್ತಾಗಿರುತ್ತೆ. ನಮ್ಮನೇಲಿ ಇದು ಆಲ್ ಟೈಮ್ ಫೇವ್ರೆಟ್ಟು. ಅದಕ್ಕೆ ಈ ರೆಸಿಪಿನ ತೋರಿಸ್ಲೇಬೇಕು ಅಂತ ಇವತ್ತು ಮಾಡ್ತಾಯಿದ್ದೀನಿ. ಆಮೇಲೆ ನಾನು 2 ಆನಿಯನ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೇನು ಈರುಳ್ಳಿ ಎಲ್ಲ ಫ್ರೈ ಮಾಡೋಕ್ಕೆ ಹಾಕಿದ್ದೆ ಅದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟು ನಾನು ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು ಅದನ್ನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಅದು ರುಬ್ಕೊಂಬರೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಟೊಮೆಟೊ ಹಾಕ್ಬಿಟ್ಟು ಇದನ್ನು ಈರುಳ್ಳಿ ಜೊತೆ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಅಷ್ಟರಲ್ಲಿ ಅದನ್ನೆಲ್ಲ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ನಾನು ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಹಾಕೋಣ. ರುಬ್ಬಿರೋ ಹಸಿ ಖಾರನ ಹಾಗೇನೂ ತಿನ್ಬೋದು ನೀವು ಖಾರ ತಡಿತೀರಾ ಅಂತ ಅಂದರೆ ಅದು ತುಂಬ ಖಾರ ಇರುತ್ತೆ, ಅದನ್ನು ಹಾಗೆ ತಿಂತಿದ್ರಂತೆ. ಬಟ್ ಇವಾಗ ನಮಗೆ ಹಂಗೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಖಾರನ ಕಡಿಮೆ ಮಾಡ್ಕೋತೀವಿ. ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ.
ರುಬ್ಬಿರೋದನ್ನೆಲ್ಲ ನಾನು ಬಾಣಲಿಗೆ ಹಾಕಿ ಅದರಲ್ಲಿ ಮಿಕ್ಸಿಲೂ ಸ್ವಲ್ಪ ಎಲ್ಲ ಮಸಾಲೆ ಇರುತ್ತೆ, ಅದಕ್ಕೆಲ್ಲ ನೀರು ಹಾಕಿ ಸ್ವಲ್ಪ ನೀರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಎಣ್ಣೆ ಎಲ್ಲ ಸೈಡಲ್ಲಿ ಬರುತ್ತೆ ಮತ್ತು ಈ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಗೊಜ್ಜು ಥರ ಆಗುತ್ತೆ. ನಮಗೆ ಅಷ್ಟಾಗೋ ತನಕ ಇದನ್ನು ನಾವು ಕುದಿಯೋಕ್ಕೆ ಬಿಡಬೇಕು. ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇದು ನೀರು ಕಡಿಮೆ ಆಗೋ ತನಕ ಇನ್ನೇನು ಇದರಲ್ಲಿ ಕೆಲಸ ಇಲ್ಲ, ಇದನ್ನು ಕುದಿಯೋಕ್ಕೆ ಬಿಡೋಣ. ಈಗ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ. ಇದು ನೀರೆಲ್ಲ ಫುಲ್ಲು ಕಡಿಮೆ ಆಗಿ ಈ ಥರ ಡ್ರೈ ಆಗಬೇಕು, ಗೊಜ್ಜು ಥರ. ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ, ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನನ್ನ ಗೊಜ್ಜಲ್ಲಿ ಎಲ್ಲ ಕರೆಕ್ಟಾಗಿತ್ತು. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿಯಾಗಿರುತ್ತೆ. ಫ್ರೆಶ್ ಕಾಯಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂದು 4 ಸ್ಪೂನ್ ಕಾಯಿ ಹಾಕ್ಕೋತಾ ಇದ್ದೀನಿ. ಕಾಯೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಗೊಜ್ಜು ರೆಡಿಯಾಗುತ್ತೆ. ಆಲ್ರೆಡಿ ಇದು ಚೆನ್ನಾಗಿ ಬೆಂದು ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಎಣ್ಣೆ ಜಾಸ್ತಿ ಆಚೆ ಬರುತ್ತೆ. ತುಂಬ ಟೇಸ್ಟಿಯಾಗಿ ಗೊಡ್ಗಾರ ರೆಡಿಯಾಗುತ್ತೆ. ಎಲ್ಲರೂ ಒಂದು ಸಲ ಮಾಡ್ಕೊಂಡು ತಿನ್ನಿ. ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮನೇಲಿ ರೊಟ್ಟಿ ಗೊಡ್ಗಾರ ಅಂದರೆ ನಮ್ಮ ಎಲ್ಲರಿಗೂ ಫೇವ್ರೇಟು. ನಮ್ಮ ಚೈಲ್ಡ್ಹುಡ್ಡಲ್ಲಿ ಈ ರೊಟ್ಟಿ ಗೊಡ್ಗಾರ ಮಾಡಬೇಕು ಅಂದರೆ ಸಂಡೇ ಬರಬೇಕಿತ್ತು, ಎಲ್ಲ ಯಾವ್ದಾರು ಹಾಲಿಡೇ ಬರಬೇಕಿತ್ತು. ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಯಾವಾಗಾದರೂ ರಜದ ದಿನಗಳಲ್ಲೇ ಮಾಡಿಕೊಡೋರು, ಆರಾಮಾಗಿ ತಿನ್ನಲಿ ಮಕ್ಕಳು ಅಂಥೇಳಿ. ಇವತ್ತಿನ ನನ್ನ ರೆಸಿಪಿ ವಿಡಿಯೋ ಹೆಂಗನ್ನಿಸ್ತು ಅಂತ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವೀಡಿಯೋ ಮಾಡೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.